ಜಪಾನಿಯರು ತಮ್ಮ ಅದೃಷ್ಟವನ್ನು ಯಾವ ರೀತಿ ಪರೀಕ್ಷಿಸ್ಕೋತಾರೆ ಅಂದರೆ ಈ ಒಂದು ಸಾಂಪ್ರದಾಯಿಕ ಆಚರಣೆಯ ಮೂಲಕ. ಈ ಆಚರಣೆಯನ್ನು ಜಾಪನೀಸಲ್ಲಿ ಓಮಿಕೂಜಿ ಅಂತ ಹೇಳಿ ಕರೀತಾರೆ. ನಾನಿವತ್ತು ಒಂದು ಪ್ರಸಿದ್ಧ ಬೌದ್ಧ ದೇವಾಲಯಕ್ಕೆ ಬಂದಿದ್ದೀನಿ. ಇಲ್ಲಿ ಓಮಿಕೂಜಿಗೆ ಅಂತಲೇ ಪ್ರತ್ಯೇಕವಾದ ಜಾಗಗಳಿರುತ್ತೆ. ಅಲ್ಲಿ ಈ ರೀತಿ ಸಿಲಿಂಡರ್ ಡಬ್ಬಿಗಳನ್ನು ಇಟ್ಟಿರ್ತಾರೆ. ಇದರೊಳಗೆ ಮರದ ಕಡ್ಡಿಗಳ ಮೇಲೆ ಅಂಕಿಗಳನ್ನು ಬರೆದು ಹಾಕಿರ್ತಾರೆ. ಈ ಡಬ್ಬಿಯನ್ನು ಚೆನ್ನಾಗಿ ಕುಲುಕಿ ಒಂದು ಕಡ್ಡಿಯನ್ನು ಹೊರಗೆ ತೆಗಿಬೇಕಾಗತ್ತೆ. ಆ ಕಡ್ಡಿ ಮೇಲೆ ಯಾವ ಅಂಕಿ ಬರ್ತಿರುತ್ತೋ ಆ ಅಂಕಿಯ ಪೆಟ್ಟಿಗೆಯನ್ನು ತೆರೆದರೆ ಒಂದು ಹಾಳೆ ಸಿಗತ್ತೆ. ಆ ಹಾಳೆಯ ಮೇಲೆ ನಿಮ್ಮ ಅದೃಷ್ಟ, ದುರಾದೃಷ್ಟ, ಜೀವನ, ಉದ್ಯೋಗ ಈ ವಿಷಯಗಳ ಬಗ್ಗೆ ಬರ್ತಿರತ್ತೆ. ಅದೃಷ್ಟದ ಹಾಳೆ ಬಂದರೆ ಮನೆಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ದುರಾದೃಷ್ಟದ ಹಾಳೆ ಬಂದರೆ ಅಲ್ಲೇ ತಂತಿಗಳನ್ನು ಮಾಡಿರ್ತಾರೆ, ಅದಕ್ಕೆ ಕಟ್ಟಿ ಹೋಗಬೇಕಾಗತ್ತೆ. ಇದರ ಅರ್ಥ ದುರಾದೃಷ್ಟವನ್ನು ನಮ್ಮೊಟ್ಟಿಗೆ ತೆಗೆದುಕೊಂಡು ಹೋಗೋ ಬದಲು ಇಲ್ಲೇ ದೇವರ ಆಶೀರ್ವಾದಕ್ಕಾಗಿ ಬಿಟ್ಟು ಹೋಗ್ತಿದ್ದೀವಿ ಅನ್ನೋ ನಂಬಿಕೆ.